ಇಕಿಗಾಯ್ ದೀರ್ಘ ಹಾಗೂ ಸಂತಸಭರಿತ ಜೀವನಕ್ಕೆ ಜಪಾನಿಯರ ಗುಟ್ಟು. ಒತ್ತಡ ದೀರ್ಘಾಯುಷ್ಯವನ್ನು ಕೊಲ್ಲುವ ಆರೋಪಿ. ಅನೇಕ ಜನರು ಅವರ ಸಹಜ ವಯಸ್ಸಿಗಿಂತ ಹೆಚ್ಚು ವಯಸ್ಸಾದವರಂತೆ ಕಾಣುತ್ತಾರೆ. ಕಾರಣ ಒತ್ತಡ. ಒತ್ತಡದ ಸಮಯದಲ್ಲಿ ಶರೀರ ವೇಗವಾಗಿ ದಣಿಯುತ್ತದೆ, ಸುಸ್ತಾಗುತ್ತದೆ. ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಿಗೆ ಒತ್ತಡವೇ ಕಾರಣ ಎಂದು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಒಬ್ಬ ಯುವ ವೈದ್ಯನನ್ನು ಕೆಲಸವೊಂದರ ಸಂದರ್ಶನಕ್ಕೆ ಒಳಪಡಿಸಿದಾಗ ಒಂದು ಕ್ಲಿಷ್ಟಕರವಾದ ಗಣಿತದ ಸಮಸ್ಯೆಯನ್ನು ಬಿಡಿಸಲು ಹೇಳಿ 30 ನಿಮಿಷಗಳ ಕಾಲ ಅವನನ್ನು ಬಲಪಡಿಸಿದಾಗ ಅವನ ಮೇಲೆ ಇನ್ನಷ್ಟು ಒತ್ತಡ ಹಾಕಿ ನಂತರ ಅವನ ರಕ್ತದ ಮಾದರಿಯನ್ನು ಪರೀಕ್ಷಿಸಿದಾಗ ಅವನ ದೇಹದಲ್ಲಿನ ಆಂಟಿಬಾಡೀಸ್ ರೋಗಕಾರಕಗಳಿಗೆ ಹೇಗೆ ಪ್ರತಿವರ್ತಿಸುತ್ತಿದ್ದವೋ ಅದೇ ರೀತಿ ಒತ್ತಡದ ಸಮಯದಲ್ಲೂ ಸಹ ಪ್ರತಿವರ್ತಿಸಿದವು. ರೋಗ ನಿರೋಧಕ ಅಥವಾ ಸೋಂಕು ರಕ್ಷಣಾ ಪ್ರತಿಕ್ರಿಯೆಯನ್ನು ಸಜ್ಜುಗೊಳಿಸಲು ಬೇಕಾಗುವ ಪ್ರೋಟೀನ್ಸ್ ಕ್ರಿಯಾಶೀಲಗೊಳಿಸುವ ಸಲುವಾಗಿ ಹೀಗೆ ಮಾಡುತ್ತವೆ. ಇಲ್ಲಿ ಸಮಸ್ಯೆ ಏನೆಂದರೆ ಈ ಪ್ರತಿವರ್ತನೆಯು ಹಾನಿಕಾರಕಗಳನ್ನು ನಿಷ್ಕ್ರಿಯಗೊಳಿಸುವುದು ಮಾತ್ರವಲ್ಲ, ಅದು ಆರೋಗ್ಯಕರ ಕೋಶಗಳನ್ನು ನಷ್ಟಗೊಳಿಸಿ ಅಕಾಲ ಮುಪ್ಪಿಗೆ ದಾರಿ ಮಾಡಿಕೊಡುತ್ತವೆ. ಇಂತಹ ಸಮಯದಲ್ಲಿ ಟೆಲೋಮಿಯರ್ ಕೋಶ ರಚನೆಗಳನ್ನು ದುರ್ಬಲಗೊಳಿಸಿ ಕೋಶಗಳ ವಯಸ್ಸಾಗುವಿಕೆಯನ್ನು ಒತ್ತಡವು ಉತ್ತೇಜಿಸುತ್ತದೆ. ಕೋಶೀಯ ಪುನರುತ್ಥಾನದ ಮೇಲೆ ಹಾಗೂ ಕೋಶಗಳಿಗೆ ಹೇಗೆ ವಯಸ್ಸಾಗುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡ ಹೇಗೆ ಕೆಲಸ ಮಾಡುತ್ತದೆ? ಇಂದಿನ ದಿನಗಳಲ್ಲಿ ಜನರು ಹೆಚ್ಚಿನ ವೇಗದ, ಹೆಚ್ಚು ಕಡಿಮೆ ಸದಾ ಸ್ಪರ್ಧಾತ್ಮಕವಾದ ಜೀವನವನ್ನೇ ನಡೆಸುತ್ತಿದ್ದಾರೆ. ಇಂತಹ ಉದ್ರಿಕ್ತವಾದ ಪರಿಸ್ಥಿತಿಯಲ್ಲಿ ಒತ್ತಡವೆಂಬುದು ಶರೀರ ಪಡೆದುಕೊಳ್ಳುವ ಮಾಹಿತಿಗೆ ಪ್ರಚ್ಛನ್ನವಾದ ಅಥವಾ ಗುಪ್ತವಾಗಿರುವ ಅಪಾಯಕಾರಿ ಸಮಸ್ಯೆ ಹುಟ್ಟುಹಾಕುವುದು ಸ್ವಾಭಾವಿಕವಾಗಿರುತ್ತದೆ. ಇದು ಪ್ರತಿಕೂಲ ಪರಿಸರದಲ್ಲೂ ನಾವು ಬದುಕುಳಿಯಲು ನಮಗೆ ಸಹಾಯ ಮಾಡುತ್ತದೆ. ನಮ್ಮ ವಿಕಾಸದ ಹಾದಿಯಲ್ಲಿ ಈ ಪ್ರತಿವರ್ತನೆಯನ್ನು ನಾವು ಕಷ್ಟಕರ ಪರಿಸ್ಥಿತಿಗಳನ್ನು ನಿಭಾಯಿಸಲು ಮತ್ತು ಕೊಂದು ತಿನ್ನುವ ಪ್ರಾಣಿಗಳು ಮುಖಾಮುಖಿಯಾದಾಗ ತಪ್ಪಿಸಿಕೊಳ್ಳಲು ಉಪಯೋಗಿಸುತ್ತಿರುತ್ತೇವೆ. ನಮ್ಮ ಶಿರೋಭಾಗದಲ್ಲಿನ ಮುನ್ನೆಚ್ಚರಿಕಾ ಗಂಟೆಯು ತಾನು ಬಡಿಯುವುದನ್ನು ನಿಲ್ಲಿಸಿದಾಗ ನಮ್ಮ ನರಕೋಶಗಳು ನಮ್ಮ ಮೆದುಳು ಬುಡದಲ್ಲಿರುವ ಪಿಟ್ಯೂಟರಿ ಎಂಬ ನಿರ್ನಾಳ ಗ್ರಂಥಿಯನ್ನು ಚುರುಕಾಗಿಸುತ್ತದೆ. ಆಗ ಅವುಗಳು ಕಾರ್ಟಿಯೋಟ್ರೋಪಿನ್ ಎಂಬ ರಾಸಾಯನಿಕವನ್ನು ಬಿಡುಗಡೆಗೊಳಿಸುವ ಎಲ್ಲ ಚೋದಕಗಳನ್ನು ಉತ್ಪತ್ತಿ ಮಾಡುತ್ತವೆ. ನಂತರ ಈ ಚೋದಕ ಅನುಕ್ರಮವಾಗಿ ಅನುವೇದನಾ ನರವ್ಯೂಹ ಮಂಡಲದ ಮುಖಾಂತರ ಇಡೀ ಶರೀರವನ್ನು ವ್ಯಾಪಿಸುತ್ತದೆ. ಆನಂತರ ಅಡ್ರಿನಲಿನ್ ನಿರ್ನಾಳ ಗ್ರಂಥಿಯು ಕೆಣಕಲ್ಪಟ್ಟು ಅದು ಅಡ್ರೆನಲೈನ್ ಮತ್ತು ಕಾರ್ಟಿಸೋಲ್ ಎಂಬ 2 ಚೋದಕಗಳನ್ನು ವಿಪತ್ತು ಒದಗಿದಾಗ ಮನುಷ್ಯನಿಗೆ ಫ್ರೈಟ್, ಫ್ಲೈಟ್, ಫೈಟ್ ಅಂದರೆ ಹೆದರು, ಓಡು, ಗುದ್ದಾಡು ಎಂಬ ಸಂಕೇತಗಳನ್ನು ನೀಡುತ್ತದೆ. ಅಡ್ರೆನಲೈನ್ ನಮ್ಮ ಉಸಿರಾಟದ ವೇಗ ಮತ್ತು ನಾಡಿ ಬಡಿತ ಇವೆರಡನ್ನೂ ಹೆಚ್ಚಿಸುತ್ತದೆ. ನಮ್ಮ ಸ್ನಾಯುಗಳನ್ನು ಮುಂದಾಗುವ ಕೃತಕವಾಗಿ ಸಿದ್ಧಗೊಳಿಸುತ್ತದೆ. ಗ್ರಹಿಸಿದ ಅಪಾಯವನ್ನೆದುರಿಸಲು ದೇಹವನ್ನು ಸಜ್ಜುಗೊಳಿಸುತ್ತದೆ. ಅದೇ ಸಮಯಕ್ಕೆ ಕಾರ್ಟಿಸೋಲ್ ಎಂಬುದು ಡೋಪಮೈನ್ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಇವೆರಡರ ಬಿಡುಗಡೆಗಳನ್ನು ಅಧಿಕಗೊಳಿಸುತ್ತದೆ. ಈ ಕ್ರಿಯೆಯೇ ನಮ್ಮನ್ನು ಪರಿಪೂರ್ಣಗೊಳಿಸಿ ಮುಂದಿರುವ ಸವಾಲುಗಳನ್ನು ಎದುರಿಸಲು ಅಣಿಮಾಡುತ್ತದೆ. ಗುಹಾವಾಸಿಗಳಿಗೂ ಆಧುನಿಕ ಮಾನವರಿಗೂ ಇರುವ ವ್ಯತ್ಯಾಸಗಳು. ಗುಹಾವಾಸಿಗಳು ಹೆಚ್ಚು ವೇಳೆ ಆರಾಮವಾಗಿ ಇದ್ದರು. ಆಧುನಿಕ ಮಾನವರು ಹೆಚ್ಚು ಕಾಲ ಕೆಲಸ ಮಾಡುತ್ತಾರೆ ಮತ್ತು ಎಲ್ಲ ಸಮಯದಲ್ಲೂ ಬೆದರಿಕೆ ಹಾಗೂ ಬೆಚ್ಚುವುದನ್ನು ಒಳಗೊಂಡಿರುತ್ತಾರೆ. ಗುಹಾವಾಸಿಗಳು ನಿರ್ದಿಷ್ಟ ಸನ್ನಿವೇಶದಲ್ಲಿ ಮಾತ್ರ ಒತ್ತಡವನ್ನು ಅನುಭವಿಸುತ್ತಿದ್ದರು. ಆಧುನಿಕ ಮಾನವರು ಸದಾ ಆನ್ಲೈನ್, ಸೆಲ್ಫೋನ್ ಇಂತಹ ಎಚ್ಚರಿಕೆಗಳಿಂದಾಗಿ 24 ಗಂಟೆಯೂ ಎಚ್ಚರದಿಂದಿರುತ್ತಾರೆ. ಬೆದರಿಕೆಗಳು ಆಗ ವಾಸ್ತವವಾಗಿದ್ದವು. ಕೊಂದು ತಿನ್ನುವ ಪ್ರಾಣಿ ಅದರ ಜೀವನವನ್ನು ಯಾವ ಗಳಿಗೆಯಾದರೂ ತೆಗೆಯಬಹುದಿತ್ತು.
ಆಧುನಿಕ ಮಾನವರು ಸೆಲ್ಫೋನ್, ಇಮೇಲ್, ಸೂಚನೆ, ಸಂಜ್ಞೆ ಇವು ಮೆದುಳನ್ನು ಕೊಂದು ತಿನ್ನುತ್ತವೆ. ಅಪಾಯದ ಕ್ಷಣದಲ್ಲಿಯೂ ಹೆಚ್ಚು ಪ್ರಮಾಣದ ಕಾರ್ಟಿಸೋಲ್ ಮತ್ತು ಆಂಟಸಲೈನ್ಗಳು ಶರೀರವನ್ನು ಆರೋಗ್ಯದಿಂದಿಟ್ಟಿದ್ದವು ಗುಹಾವಾಸಿಗಳಲ್ಲಿ. ಆದರೆ ಆಧುನಿಕ ಮಾನವರಲ್ಲಿ ಕಡಿಮೆ ಪ್ರಮಾಣದ ಕಾರ್ಟಿಸೋಲ್ ಶರೀರದಲ್ಲಿ ಸದಾಕಾಲ ಹರಿಯುತ್ತದೆ. ಇದರ ಪರಿಣಾಮವಾಗಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು, ಆಡ್ರಿನಲೈನ್ ಸುಸ್ತು ಮತ್ತು ಸದಾ ಕಾಡುವ ಸುಸ್ತು ಚಿಹ್ನೆಗಳು ಆಧುನಿಕ ಮಾನವರಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಈ ಕಾರ್ಯವಿಧಾನಗಳು ಹಿತವಾಗಿದ್ದಷ್ಟು ಲಾಭದಾಯಕ. ನಮ್ಮ ದೈನಂದಿನ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿ ಗೆಲ್ಲಲು ಅವು ನಮಗೆ ಸಹಾಯ ಮಾಡುತ್ತವೆ. ಆದಾಗ್ಯೂ ಇಂದಿನ ದಿನಮಾನಗಳಲ್ಲಿ ಮಾನವ ಜನಾಂಗ ಒಳಗಾಗುತ್ತಿರುವ ಒತ್ತಡ ಸ್ಪಷ್ಟವಾಗಿ ಹಾನಿಕಾರಕವೆಂದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಕಾಲಾನುಕ್ರಮದಲ್ಲಿ ಒತ್ತಡವೆಂಬುದು ಅವನತಿಕಾರಕ ಪರಿಣಾಮವುಳ್ಳದ್ದಾಗಿದೆ. ಸುಸ್ಥಿರವಾದೊಂದು ತುರ್ತುಸ್ಥಿತಿಯ ನೆನಪಿನ ಶಕ್ತಿಯೊಂದಿಗೆ ಕೈಜೋಡಿಸುವ ನ್ಯೂರಾನ್ಗಳನ್ನು ಬಾಧಿಸುತ್ತದೆ. ಜೊತೆಗೆ ಯಾವುದರ ಇಲ್ಲದಿರುವಿಕೆಯು ಖಿನ್ನತೆಯನ್ನುಂಟು ಮಾಡಬಲ್ಲದೋ ಅಂತಹ ಕೆಲವು ನಿರ್ದಿಷ್ಟ ಚೋದಕಗಳ ಬಿಡುಗಡೆಗಳನ್ನು ಪ್ರತಿಬಂಧಿಸುತ್ತದೆ. ಸಿಡುಕುತನ, ನಿದ್ರಾಹೀನತೆ, ಆತಂಕ ಮತ್ತು ರಕ್ತದ ಒತ್ತಡವನ್ನು ಉಂಟುಮಾಡುತ್ತದೆ. ಒತ್ತಡ ಇಳಿಸುವತ್ತ ಗಮನವಿರಿಸಿ. ಒತ್ತಡ ಕುರಿತಂತೆ ನಮ್ಮ ಗ್ರಹಿಕೆ ವಾಸ್ತವವೋ ಅಲ್ಲವೋ, ಅಂತೂ ಒತ್ತಡವು ಬಹು ಸುಲಭದಲ್ಲಿ ಗೊತ್ತುಪಡಿಸಬಹುದಾದ ಒಂದು ಸ್ಥಿತಿ. ಅದು ಕೇವಲ ಆತಂಕವನ್ನಷ್ಟೇ ಉಂಟುಮಾಡದು, ಜೊತೆಗೆ ಅದು ಬಹಳಷ್ಟು ಮನೋದೈಹಿಕವಾಗಿ ನಮ್ಮ ಚರ್ಮದಿಂದಿಡಿದು ಪಚನಕ್ರಿಯಾ ವ್ಯವಸ್ಥೆಯವರೆಗೆ ಎಲ್ಲವನ್ನು ಮುಟ್ಟಿ ಬಾಧಿಸುತ್ತದೆ. ಈ ಕಾರಣದಿಂದ ನಮ್ಮಿಂದ ಅದು ಕೇಳುವ ದುಬಾರಿ ಸುಂಕವನ್ನು ತಪ್ಪಿಸಿಕೊಳ್ಳಲು ಅದನ್ನು ತಡೆಗಟ್ಟುವುದು ಅತಿ ಮುಖ್ಯ. ಮನಃಪೂರ್ವಕತೆಯನ್ನು ಅಭ್ಯಾಸ ಮಾಡಲು ಶಿಫಾರಸು ಮಾಡುತ್ತಾರೆ. ಈ ಒತ್ತಡ ಕಡಿಮೆಗೊಳಿಸಲು ಹಲವಾರು ವಿಧಾನಗಳನ್ನು ಸ್ವಯಂ ತಮ್ಮಲ್ಲೇ ನಾವು ಕಂಡುಕೊಳ್ಳಬೇಕು. ಅವುಗಳ ಅಭ್ಯಾಸದಿಂದ ಕಷ್ಟಪಟ್ಟಾದರೂ ನಾವು ಒತ್ತಡವನ್ನು ಕಡಿಮೆ ಮಾಡುವತ್ತ ಗಮನಹರಿಸಬೇಕು. ಕಾಯಿಲೆಯೊಂದು ಅದನ್ನು ತೀವ್ರ ಒತ್ತಡದ ಅವಸ್ಥೆಯ ಕಾಲಮಾನಕ್ಕೆ ದೂಡಿದಾಗ ತನ್ನ ವೇಗಭರಿತ ಜೀವನ ಕ್ರಮವನ್ನು ತ್ಯಜಿಸಿ ಮನಃಪೂರ್ವಕವಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಕೊನೆಯಿಲ್ಲದ ಕುಣಿಕೆ ಮಾರ್ಗದಲ್ಲಿ ಲೂಪ್ ಸುತ್ತುತ್ತಿರುವ ಸ್ವಯಂಚಾಲಕನನ್ನು ತಡೆದು ನಿಲ್ಲಿಸುವುದನ್ನು ನಾವು ಕಲಿಯಬೇಕು. ಫೋನಿನಲ್ಲಿ ಮಾತನಾಡುತ್ತಲೇ, ದೂರದರ್ಶನದಲ್ಲಿ ಸುದ್ದಿ ನೋಡುತ್ತಲೇ ಊಟ ತಿಂಡಿ ತಿನ್ನುವ ಮಂದಿಯನ್ನು ನೋಡಿದ್ದೇವೆ. ನೀವು ಅವರನ್ನು ಕೇಳಿ, ಅವರಿಗೆ ಆಗಷ್ಟೇ ತಿಂದ ಮೊಟ್ಟೆ ದೋಸೆಯಲ್ಲಿ ಈರುಳ್ಳಿ ಇತ್ತೇ ಎಂದು ಅವರಿಗೆ ಖಂಡಿತ ಹೇಳಲಾಗದು. ಧ್ಯಾನದ ಮುಖಾಂತರ ಮನಃಪೂರ್ವಕವಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಉಸಿರಾಟದ ವ್ಯಾಯಾಮಗಳು, ಯೋಗ ಮತ್ತು ನಮ್ಮ ಇಡೀ ಶರೀರದ ಅಂತರ್ವೀಕ್ಷಣೆಯಿಂದಲೂ ನಾವು ಒತ್ತಡವನ್ನು ಕಡಿಮೆ ಮಾಡಬಹುದು. ಮನಃಪೂರ್ವಕತೆಯನ್ನು ಸಾಧಿಸುವುದು ಒಂದು ನಿಧಾನಗತಿಯ ತರಬೇತಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಆದರೆ ಒಂದು ಚೂರು ಅಭ್ಯಾಸದ ಜೊತೆಗೆ ನಮ್ಮ ಮನಸ್ಸನ್ನು ಪೂರ್ಣವಾಗಿ ಕೇಂದ್ರೀಕರಿಸುವುದನ್ನು ಕಲಿಯಬೇಕಾಗುತ್ತದೆ. ಅದೆಂದರೆ ಒತ್ತಡಕ್ಕೆ ಒತ್ತಡದ ನಿವಾರಣೆಯೂ ಆಯಿತು ಮತ್ತು ನಾವು ದೀರ್ಘಕಾಲ ಬದುಕಲು ಸಹ ಸಹಾಯವಾಯಿತು.